ಹರಿ ಓಂ. 7ನೇ ಅಧ್ಯಾಯದ 30ನೇ ಶ್ಲೋಕ, ಕೊನೆಯ ಶ್ಲೋಕ. ಸಾಧಿಭೂತಾಧಿದೈವಂ ಮಾಂ ಸಾಧಿಯಜ್ಞಂ ಚ ಯೇ ವಿದುಃ ಪ್ರಯಾಣಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತಚೇತಸಃ. ಸಾಧಿಭೂತಾಧಿದೈವಂ ಮಾಂ ಸಾಧಿಯಜ್ಞಂ ಚ ಯೇ ವಿದುಃ ಪ್ರಯಾಣಕಾಲೇ ಅಪಿ ಚ ಮಾಂ ತೇ ವಿದುಃ ಯುಕ್ತಚೇತಸಃ. ಯುಕ್ತಚೇತಸರು, ಯುಕ್ತ ಅಂದ್ರೆ ಸಾಧಕ ಅಂತ ಅರ್ಥ. ಸಾಧಕ ಚೇತನಗಳು ಅಂತ ಕರಿತೀವಿ. ಯಾರನ್ನ ಸಾಧಕ ಚೇತನ ಅಂತ ಕರೀತಾರೆ ಅಂದ್ರೆ ಯಾರು ಇಷ್ಟನ್ನ ತಿಳ್ಕೊಂಡಿದ್ದಾರೋ. ಅಧಿಭೂತ, ಅಧಿದೈವ, ಅಧಿಯಜ್ಞ, ಈ ಮೂರನ್ನ ತಿಳ್ಕೊಳ್ಬೇಕು. ಅಧಿಭೂತ, ಅಧಿದೈವ, ಅಧಿಯಜ್ಞ, ಈ ಮೂರನ್ನ ತಿಳಿದು ಪ್ರಯಾಣ ಕಾಲೇ ಅಪಿ. ಪ್ರಯಾಣ ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ ಪ್ರಯಾಣ ಅಂತ ಕರೆಯುವಂಥದ್ದು. ನಾನು ಪ್ರಯಾಣಕ್ಕೆ ಹೊರಟಿದ್ದೇನೆ ಅಂತ ಹೇಳ್ತೀವಿ. ಅದೆಲ್ಲ ನಿಜವಾಗಿ ಬರೀ ಯಾನ. ಒಂದು ಊರಿಂದ ಊರಿಗೆ ಹೋಗೋದು ಬರೋದು ಇದೆಲ್ಲ ಬರೀ ಯಾನ. ಪ್ರಯಾಣ ಅಂದ್ರೆ ಪ್ರಕೃಷ್ಟವಾದ ಯಾನ, ಅಂದ್ರೆ ಮರಣ. ಈ ಲೋಕವನ್ನೇ ಬಿಟ್ಟು ಮತ್ತೊಂದು ಲೋಕಕ್ಕೆ ಹೋಗುವಂಥದ್ದು ಪ್ರಕೃಷ್ಟವಾದ ಯಾನ. ಆ ಸಂದರ್ಭದಲ್ಲೂ ಕೂಡ ಪ್ರಯಾಣ ಕಾಲೇಪಿ ಚ ಮಾಂ ಯೇ ವಿದುಃ, ನನ್ನನ್ನ ಯಾರು ತಿಳಿಯುತ್ತಾರೆ, ಮರಣದ ಸಂದರ್ಭದಲ್ಲೂ ಕೂಡ ಭಗವಂತನ ಅರಿವನ್ನ ಪಡಿಬೇಕು, ದೇವರ ಸ್ಮರಣೆ ಇರಬೇಕು. ಪ್ರಯಾಣ ಕಾಲ ಅಂದ್ರೆ ಹಾಗೆ ಪ್ರಕೃಷ್ಟವಾದ ಅಂದ್ರೆ ಜೀವನದ ಅವಭೃತದ ಸಂದರ್ಭ. ಆಗಲೂ ಕೂಡ ನಮಗೇನಿರಬೇಕು, ಯಾವುದೋ ಒಂದು ನಮಗೇನೋ ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ದೇವರ ಸ್ತೋತ್ರ ಮಾಡ್ತೀವಿ, ದೇವರ ಪೂಜೆ ಮಾಡ್ತೀವಿ. ಅದಲ್ಲ, ನಮ್ಮ ಕೊನೇ ಒಂದು ಉಸಿರು, ಆ ಸಂದರ್ಭದಲ್ಲೂ ಕೂಡ ಭಗವಂತನ ಬಗ್ಗೆ ಅರಿವನ್ನ ನಾವು ಪಡ್ಕೊಂಡಿರ್ಬೇಕು. ಅವರೇ ನಿಜವಾದ ಸಾಧಕರು. ಅಂದ್ರೆ ಅಧಿಭೂತವನ್ನ ತಿಳಿಬೇಕು, ಅಧಿಯಜ್ಞವನ್ನ ತಿಳಿಬೇಕು, ಅಧಿದೈವವನ್ನ ತಿಳಿಬೇಕು. ಇದೆಲ್ಲವನ್ನ ತಿಳಿದ್ರೆ ಮಾತ್ರ ಪ್ರಯಾಣ ಕಾಲದಲ್ಲಿ ಪ್ರಕೃಷ್ಟವಾದ ಯಾನ, ಕೊನೆ ಉಸಿರನ್ನ ತೆಗೆದುಕೊಳ್ಳತಕ್ಕಂಥ ಬಿಡತಕ್ಕಂಥ ಸಂದರ್ಭದಲ್ಲಿ ಭಗವಂತನ ಒಂದು ಅರಿವು ನಮಗೆ ಬರುತ್ತೆ. ಇಷ್ಟೆಲ್ಲ ಒಂದು ಸಾಧನೆಯನ್ನ ಯಾರು ಮಾಡಿದ್ದಾರೋ ಅವರು ಯುಕ್ತ ಚೇತಸರು. ಯುಕ್ತ ಚೇತಸರು ಅಂತ ಹೇಳಿದ್ರೆ ಸಾಧಕರು ಅಂತ ಅರ್ಥ. ಅಂದ್ರೆ ಅಧಿಭೂತ ಅಂದ್ರೆ ಏನು? ಈ ದೇಹ ಭೌತಿಕವಾದದ್ದು, ಈ ಪ್ರಪಂಚ ಭೌತಿಕ ಭೂತಗಳಿಂದ ನಿರ್ಮಾಣವಾದದ್ದು, ಪಂಚಭೂತಗಳಿಂದ ನಿರ್ಮಾಣವಾದದ್ದು. ಸಮಸ್ತ ಬ್ರಹ್ಮಾಂಡ ಪಂಚಭೂತಗಳಿಂದ ನಿರ್ಮಾಣವಾದದ್ದು. ಅಂದ್ರೆ ಮೊದಲಿಗೆ ಜಡದ ಜ್ಞಾನ. ಅಂದ್ರೆ ನೋಡಿ, ಸತ್ವಗುಣ, ರಜೋಗುಣ, ತಮೋಗುಣ ಇದೆಯಲ್ಲ, ಅದು ಜಡ. ಆ ಇಡೀ ಜಗತ್ತಿಗೆ ಏನೇನು ನಮ್ಮ ಬ್ರಹ್ಮಾಂಡದಲ್ಲಿ ಈ ಜಗತ್ತಿನಲ್ಲಿ ಏನೇನಿದೆಯೋ ಅದೆಲ್ಲದಕ್ಕೂ ಮೂಲ ಅಂದ್ರೆ ಯಾವುದು? ಅದು ನದಿ ಇರಬಹುದು, ಸಮುದ್ರ, ಸರೋವರ, ಪರ್ವತ, ಬೆಂಕಿ, ಏನೇನಿದೆ, ಮರ ಗಿಡ ಬಳ್ಳಿ, ಪ್ರಾಣಿ ಪಕ್ಷಿ, ಮನುಷ್ಯ, ಇದೆಲ್ಲದಕ್ಕೂ ಮೂಲವಾಗಿರತಕ್ಕಂಥದ್ದು ಸತ್ವಗುಣ, ರಜೋಗುಣ, ತಮೋಗುಣ. ಅದು ಜಡವಸ್ತು. ಅದರಿಂದ ನಂತರ ಮಹತ್ತತ್ವ ಹುಟ್ಟತ್ತೆ. ಮಹತ್ತತ್ವದಿಂದ ಏನಾಗತ್ತೆ? ಅಹಂಕಾರ ತತ್ವ ಹುಟ್ಟತ್ತೆ. ಅಹಂಕಾರ ತತ್ವದಿಂದಾಗಿ ಪಂಚಭೂತಗಳ ನಿರ್ಮಾಣವಾಗತ್ತೆ. ಹೀಗೆ ಜಗತ್ತು ಹಂತ ಹಂತವಾಗಿ ಒಂದರಿಂದ ಒಂದು, ಒಂದರಿಂದ ಒಂದು, ಒಂದರಿಂದ ಒಂದು, ಹಾಲಿಂದ ಮೊಸರು, ಮೊಸರಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ, ಈ ತರ ಆಗ್ತಾ ಬರುವಂತೆ ಒಂದೊಂದೇ 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 ಆಗ್ತಾ ಬಂದಿರತಕ್ಕಂಥದ್ದು. ಇದು ಅಧಿಭೂತ, ಭೌತಿಕವಾದ ಜಗತ್ತು, ಜಡವಾದ ಜಗತ್ತು. ಅಂದ್ರೆ ಈ ಸಮಸ್ತ ಜಡವಾದ ಬ್ರಹ್ಮಾಂಡ, ಈ ನಮ್ಮ ದೇಹವೂ ಅಷ್ಟೇ ಜಡ. ಅದೆಲ್ಲವೂ ಕೂಡ ಭೂತಗಳಿಂದ ನಿರ್ಮಾಣವಾದದ್ದು. ಭೂತಗಳು ನಿರ್ಮಾಣವಾದದ್ದು, ಭೂತ ಅಂದ್ರೆ ಪಂಚಭೂತಗಳು ಅಂತ ಅರ್ಥ. ಆ ಭೂತಗಳು ಹುಟ್ಟಿದ್ದು ಮೂಲ ಪ್ರಕೃತಿಯಿಂದಾಗಿ ಅನ್ನೋ ಒಂದು ಅರಿವು ನಮಗಿರಬೇಕು. ಮತ್ತೆ ಈ ಭೂತಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶಕ್ತಿ ಇಲ್ಲ, ಜಡ ವಸ್ತು. ನಿಜವಾಗಿ ದೇಹಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಇಲ್ಲ. ದೇಹದ ಒಳಗಡೆ ಒಬ್ಬ ಆತ್ಮ ಇದ್ರೆ ಮಾತ್ರ, ಆತ್ಮನ ಜೊತೆಗೆ ಪರಮಾತ್ಮ, ಪರಮಾತ್ಮ ಇರೋದ್ರಿಂದಾಗಿ ಪ್ರಾಣದೇವರು, ಇದೆಲ್ಲ ಇದ್ರೆ ಮಾತ್ರ ನಾವು ದೇಹದ ಮೂಲಕವಾಗಿ ಮಾತಾಡ್ತೇವೆ, ಕೆಲಸ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಆ ಜೀವಾತ್ಮ, ಪರಮಾತ್ಮ, ಪ್ರಾಣ ಇದು ಯಾವುದೂ ಇಲ್ಲಾಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಜಡವಾದ ದೇಹದಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೇವಲ ಜಡ ಇದೆಯಲ್ಲ, ಕೇವಲ ಜಡಕ್ಕೆ ಏನು ಶಕ್ತಿ ಇಲ್ಲ. ಕೇವಲ ಸತ್ವಗುಣ, ರಜೋಗುಣ, ತಮೋಗುಣ ಎಂಬತಕ್ಕಂಥ ಜಡವಾದ ವಸ್ತುಗಳು ಏನನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಜಡ ವಸ್ತುಗಳಿಗೆ ಚೈತನ್ಯವನ್ನ ತುಂಬುವಂಥದ್ದು, ಜಡವಸ್ತುಗಳಿಗೆ ಚೈತನ್ಯವನ್ನು ತುಂಬುವಂಥದ್ದು ಆ ಪರಮಾತ್ಮ. ತುಂಬುವಂಥವನು ಅನೇಕ ದೇವತೆಗಳ, ಒಬ್ಬ ಮುಖ್ಯವಾಗಿ ಪರಮಾತ್ಮ, ಲಕ್ಷ್ಮೀದೇವಿ, ಹಾಗೆ ಅನೇಕ ತತ್ವಾಭಿಮಾನಿ ದೇವತೆಗಳು ಅಂತ ಇರ್ತಾರೆ ಈ ನಮ್ಮ ದೇಹದಲ್ಲಿ. ಕಣ್ಣಿಗೊಬ್ರು ದೇವತೆ, ಕಿವಿಗೊಬ್ರು ದೇವತೆ, ನಾಲಿಗೆಗೊಬ್ರು ದೇವತೆ, ದೇಹದ ಪ್ರತಿಯೊಂದು ಅವಯವಗಳಿಗೂ ಕೂಡ
ಒಬ್ಬೊಬ್ಬ ದೇವತೆಗಳು ಇದ್ದು ಅವರು ಆ ದೇಹವನ್ನ ಆಯಾಯ ಅವಯವಗಳನ್ನ ನಿಯಂತ್ರಣ ಮಾಡ್ತಾರೆ. ದೇಹದ ಮೂಲಕವಾಗಿ ಅವಯವಗಳ ಮೂಲಕವಾಗಿ ಏನೇನು ಕೆಲಸಗಳಾಗಬೇಕು ಆ ಕೆಲಸವನ್ನ ಆಗುವಂತೆ ಮಾಡ್ತಾರೆ. ಅಂದ್ರೆ ಮಾತ್ರ ಈ ದೇಹ ಕೆಲಸವನ್ನ ಮಾಡ್ಲಿಕ್ಕಾಗತ್ತೆ. ಆ ಎಚ್ಚರಿಕೆ ನಮಗಿರಬೇಕು. ಅದು ಅಧಿದೈವ. ಈ ದೇಹ ಜಡ ಆದರೂ ಕೂಡ ಅನೇಕ ದೇವತೆಗಳ ಸನ್ನಿಧಾನ, ಅನೇಕ ದೇವತೆಗಳ ಒಂದು ಪ್ರೇರಣೆ, ಶಕ್ತಿ ಅದೆಲ್ಲ ಇದ್ದದರಿಂದ ದೇಹ ಕೆಲಸ ಮಾಡ್ತಾ ಇದೆ. ಈ ತರ ತಿಳ್ಕೊಳ್ಬೇಕು. ಮತ್ತು ಈ ದೇವತೆಗಳಿರೋದ್ರಿಂದಾಗಿ ಈ ದೇಹ, ಈ ಬ್ರಹ್ಮಾಂಡ. ಈಗ ಗಂಗಾ ಸ್ನಾನ ಮಾಡ್ತೀವಿ. ಗಂಗೆ ಅಂದ್ರೆ ನೀರು ಕೇವಲ ಜಡ, ಆದ್ರೆ ನೀರಿನಲ್ಲಿ ಒಬ್ಬಳು ದೇವತೆ ಇದ್ದಾಳೆ. ಅವಳಿಂದಾಗಿ ನಮ್ಮ ಪಾಪಗಳು ಪರಿಹಾರವಾಗತ್ತೆ. ಸೂರ್ಯ ನಮಸ್ಕಾರ ಮಾಡ್ತೇವೆ, ಅದರಿಂದ ನಮಗೇನಾಗತ್ತೆ? ಆರೋಗ್ಯ ಭಾಸ್ಕರಾದಿಚ್ಛೇದಂತ ನಮಗೆ ಆರೋಗ್ಯ ಭಾಗ್ಯ ಸಿಗತ್ತೆ. ಕೇವಲ ಜಡವಾದ ಸೂರ್ಯನ ಕಿರಣದಿಂದ ನಮಗೆ ಬರುವಂತದ್ದಲ್ಲ. ಆ ಸೂರ್ಯನ ಒಳಗಡೆ ಇರತಕ್ಕಂಥ ಸೂರ್ಯ ದೇವ, ಅವನಿಂದ ನಮಗೆ ಆರೋಗ್ಯ ಭಾಗ್ಯವಾಗುವಂಥದ್ದು. ಚಂದ್ರ ಎಲ್ಲಾ ಔಷಧಿಗಳ ಮೂಲಕವಾಗಿ ಆಯಾಯ ಔಷಧಿಗಳು ಅಂದ್ರೆ ಸಸ್ಯ, ಹಣ್ಣುಗಳು, ಇವುಗಳಲ್ಲಿ ಏನೇನು ಶಕ್ತಿಗಳು, ವಿಟಮಿನ್ಸ್ಗಳು ಬರಬೇಕು ಅದೆಲ್ಲ ಕೊಡೋನು ಯಾರು? ಚಂದ್ರ. ಚಂದ್ರನ ಕಿರಣ ಕೊಡತ್ತೆ. ಕಿರಣ ಅಂದ್ರೆ ಆ ಕಿರಣದ ಮೂಲಕವಾಗಿ ಒಬ್ಬ ದೇವತೆ ಕೊಡ್ತಾನೆ. ಇದನ್ನೆಲ್ಲ ಮಾಡೋರು ಬೇರೆ 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 ದೇವತೆಗಳಾದರೂ ಕೂಡ ಆ ಎಲ್ಲಾ ದೇವತೆಗಳಿಗೆ ಒಬ್ಬ ಒಡೆಯ ಇದ್ದಾನೆ. ಅವನು ಸಾಧಿಯಜ್ಞ. ಅವನಿಗೆ ಹೆಸರೇನು? ಸಾಧಿಯಜ್ಞ ಅಂತ ಹೇಳ. ಹೀಗೆ ಸಾಧಿಭೂತ, ಸಾಧಿದೈವ, ಅಧಿದೈವ, ಸಾಧಿಯಜ್ಞ ಇದೆಲ್ಲವನ್ನು ತಿಳ್ಕೊಳ್ಬೇಕು. ಜೊತೆಗೆ ಪ್ರಯಾಣ ಕಾಲೇಪಿ, ಪ್ರಯಾಣ ಕಾಲದಲ್ಲೂ ಕೂಡ ಯಾರು ಮಾಂ ವಿದುಹು ನನ್ನನ್ನು ತಿಳ್ಕೊಳ್ತಾರೋ ಅವರು ಯುಕ್ತ ಚೇತಸರು. ಮಾಂ ನನ್ನನ್ನು, ಸಾಧಿಭೂತಾಧಿದೈವಂ ಅಂದ್ರೆ ಅಧಿಭೂತ ಮತ್ತು ಅಧಿದೈವ ಎಂಬುದಾಗಿ ಮತ್ತು ಸಾಧಿಯಜ್ಞಂ ಅಧಿಯಜ್ಞ ಎಂಬುದಾಗಿ ಯೇ ವಿದುಹು ಯಾರು ತಿಳಿದುಕೊಳ್ಳುತ್ತಾರೋ ಮತ್ತು ಪ್ರಯಾಣ ಕಾಲೇಪಿ, ಅದು ಬಹಳ ವಿಶೇಷ, ಮರಣದ ಸಂದರ್ಭದಲ್ಲೂ ಕೂಡ ಯೇ ಮಾಂ ವಿದುಹು ಯಾರು ನನ್ನನ್ನು ತಿಳಿಯುತ್ತಾರೋ ಅಂತವರು ಯುಕ್ತ ಚೇತಸಃ ಅವರು ಸಾಧಕರು, ಅವರೇ ನನ್ನನ್ನ ಬಲ್ಲವರು, ಅವರೇ ತತ್ವಜ್ಞಾನಿಗಳು ಅಂತ ಅಭಿಪ್ರಾಯ. ಇದ್ರ ಬಗ್ಗೆ ಸಾಧಿಭೂತ, ಸಾಧಿದೈವ, ಸಾಧಿಯಜ್ಞ ಇದು ಏನು ಅಂತ ಮತ್ತೆ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಮುಂದಿನ ಅಧ್ಯಾಯದ ಪ್ರಶ್ನೆಯೇ ಅದು. ಕಿಂ ತತ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ. ಈ ಕೊನೆಯ ಶ್ಲೋಕದಲ್ಲಿ ಏನು ಪ್ರಶ್ನೆ ಹೇಳಿದ, ಕೃಷ್ಣಂ ಅಧ್ಯಾತ್ಮಂ ಕರ್ಮ ಅಂತ, ಅಲ್ಲಿಂದ ಪ್ರಶ್ನೆ ಮಾಡ್ತಾನೆ ಅರ್ಜುನ. ಇದ್ರ ಬಗ್ಗೆ ಎಲ್ಲ ನನಗಿನ್ನು ಹೆಚ್ಚಿನ ವಿವರಣೆ ಬೇಕು ಅಂತ. ಅದೆಲ್ಲ ಮತ್ತೆ 8ನೇ ಅಧ್ಯಾಯದಲ್ಲಿ ಅಕ್ಷರ ಬ್ರಹ್ಮಯೋಗ ಅಂತ 8ನೇ ಅಧ್ಯಾಯ, ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಮತ್ತು ಬ್ರಹ್ಮ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು, ಇಲ್ಲಿ ಏನೇನು ಕೇಳಿದ್ದ ಅದೆಲ್ಲದಕ್ಕೂ ಕೂಡ ಅಧಿಭೂತ ಅಂದ್ರೆ ಏನು, ಅಧಿದೈವ ಅಂದ್ರೆ ಏನು, ಅಧಿಯಜ್ಞ ಅಂದ್ರೆ ಏನು, ಪ್ರಯಾಣ ಕಾಲದಲ್ಲಿ ಭಗವಂತನ ಜ್ಞಾನ ಇರೋದು ಹೇಗ್ ಸಾಧ್ಯ, ಅದಕ್ಕೆ ಯಾವ ತರ ಪ್ರಯತ್ನ ನಮ್ಮದು ಬೇಕು, ಇದೆಲ್ಲದರ ಬಗ್ಗೆ ಅರ್ಜುನ ಮುಂದೆ ಪ್ರಶ್ನೆ ಮಾಡ್ತಾನೆ. ಅದಕ್ಕೆಲ್ಲದಕ್ಕೂ ಉತ್ತರ ಕೊಡುವಂಥದ್ದು ಮುಂದಿನ ಅಧ್ಯಾಯ. ಹಾಗಾಗಿ ಇಲ್ಲಿ ಸಾಧಿಭೂತ, ಸಾಧಿದೈವ ಮತ್ತು ಸಾಧಿಯಜ್ಞ ಅಂದ್ರೆ ಇಷ್ಟು ಸಂಕ್ಷೇಪ ವಿವರಣೆಯನ್ನು ಕೊಟ್ಟಿದ್ದೇನೆ. ಮುಂದಿನ ಅಧ್ಯಾಯದಲ್ಲಿ ಕೃಷ್ಣನ ಮಾತುಗಳಲ್ಲೇ ಅದೆಲ್ಲದಕ್ಕೂ ವಿವರಣೆಗಳಿದ್ದಾವೆ. ಸಾಧಿಭೂತಾಧಿದೈವಂ ಮಾಂ ಸಾಧಿಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ತು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಜ್ಞಾನ ವಿಜ್ಞಾನ ಯೋಗೋ ನಾಮ ಸಪ್ತಮೋಧ್ಯಾಯಃ. ಹೀಗೆ ಜ್ಞಾನ ಮತ್ತು ವಿಜ್ಞಾನ, ಸಾಮಾನ್ಯವಾದ ಜ್ಞಾನ ಮತ್ತು ವಿಶೇಷವಾದ ಜ್ಞಾನ, ಭಗವಂತನ ಒಂದು ಮಹಿಮೆ ಅದನ್ನು ತಿಳಿಸಿಕೊಡ್ತಕ್ಕಂಥ ವಿಶೇಷವಾದ ಜ್ಞಾನ, ಇದೆಲ್ಲವನ್ನು ಕೂಡ ತಿಳಿಸಿಕೊಡ್ತಕ್ಕಂಥ ಒಂದು ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗಿದೆ. ಶ್ರೀಕೃಷ್ಣಾರ್ಪಣ ವಸ್ತು 7ನೇ ಅಧ್ಯಾಯ. ನಾಳೆಯಿಂದ 8ನೇ ಅಧ್ಯಾಯ.